ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ಪ್ರಕಾಶ್ ಮುನ್ನಪ್ಪ ಕಾಡ್ಯಮಾಡ. ಸರ್ವದೇವತಾ ಸಂಸ್ಥೆಯನ್ನು 1991ರಲ್ಲಿ ಸ್ಥಾಪನೆ ಮಾಡಿ ಸುಮಾರು 35 ವರ್ಷ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಸೊ ಈ ಪ್ರಯಾಣದಲ್ಲಿ ಭಾಳ ಅತ್ಯುನ್ನತವಾದ ಒಂದು ಅನುಭವ. LKG UKGಯಿಂದ ನ್ಯಾಚುರಲ್ ಗ್ರೋತ್ ಆಗಿ 10th ಸುಮಾರು 24 ಬ್ಯಾಚ್ ಹೋಗಿದೆ. ಅದರಲ್ಲಿ 2 ಬ್ಯಾಚ್ ಬಿಟ್ಟು ಬಾಕಿ ಎಲ್ಲ ಬ್ಯಾಚಲ್ಲಿ 100% ರಿಸಲ್ಟ್ ಬಂದಿದೆ. ಹಾಗೆಯೇ ತಾಲೂಕು ಮಟ್ಟದ ರ್ಯಾಂಕ್ ಹೋಲ್ಡರು, ಡಿಸ್ಟಿಕ್ ಮಟ್ಟದ ರ್ಯಾಂಕ್ ಹೋಲ್ಡರ್ ಸಹ 10th ಬೇರೆ ಬೇರೆ ಟೈಮಲ್ಲಿ ಪಡ್ಕೊಂಡಿದ್ದಾರೆ. ಹಾಗೆಯೇ ಈ ವರ್ಷ ನಮ್ಮ PUC ಸೆಕೆಂಡ್ PUCಯಲ್ಲಿ 100ಕ್ಕೆ 100% ರಿಸಲ್ಟ್ ಬಂದಿದೆ. ಪರ್ಸಂಟೇಜಿ ಮಕ್ಕಳ ಮಾರ್ಕ್ಸ್ ಸಹ ತುಂಬ ತೃಪ್ತಿಕರವಾಗಿದೆ. ಹೆಚ್ಚಿನ ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. ಹಾಗೆಯೇ ಇದರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಉಪನ್ಯಾಸಕರಿಗೂ ನನ್ನ ಅಭಿನಂದನೆಗಳು. ಹಾಗೆ ಪೋಷಕರಿಗೆ, ಇದಕ್ಕೆ ಸಹಕರಿಸಿದ ಎಲ್ಲ ಪೋಷಕರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇನ್ನು ಮುಂದೆ ಸಹ ಅತ್ಯುತ್ತಮವಾಗಿ ವಿದ್ಯಾಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗುವ ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಈಗಾಗಲೇ ಒಂದು ಅತ್ಯುತ್ತಮವಾದ ಸಂಸ್ಥೆಗೆ ಯಾವೆಲ್ಲ ಸೌಕರ್ಯ ಬೇಕಾಗಿದೆ, ಕ್ಲಾಸ್ ರೂಮ್ ಆಗಲಿ, ಒಳ್ಳೆಯ ಬಿಲ್ಡಿಂಗ್ ಆಗಲಿ, ಸರ್ಕಾರ ಅಳವಡಿಸಿದ ಪ್ರಕಾರ ಪ್ಲೇಗ್ರೌಂಡ್, ಉತ್ತಮವಾದ ಬಿಲ್ಡಿಂಗ್, ಮಕ್ಕಳಿಗೆ ಸೇಫ್ಟಿಗೆ ಫೈರ್ ಸೇಫ್ಟಿಯಿಂದ ಹಿಡಿದು ಬಸ್ ಸೇಫ್ಟಿಯಿಂದ ಎಲ್ಲ ರೀತಿಯ ಸೇಫ್ಟಿಗೂ ತುಂಬ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಪಾಠ ಜೊತೆಗೆ ಇತರ ಆ್ಯಕ್ಟಿವಿಟೀಸ್ಗಳ ಹೆಚ್ಚಿನ ಮಟ್ಟಿಗೆ ಕೊಡ್ತೀವಿ. ತುಂಬ ಪಾಠದ ಜೊತೆ ತುಂಬ ಆ್ಯಕ್ಟಿವಿಟೀಸನ್ನು ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಆ ಸ್ಕಿಲ್ ಡೆವಲಪ್ ಆಗಬೇಕು. ಬರೀ ಜ್ಞಾನವನ್ನು ಪ್ರಸಾರ ಮಾಡಿದರೆ ಸಾಲದು, ಜ್ಞಾನವನ್ನು ಕ್ರಿಯೇಟ್ ಮಾಡುವಂಥ ಸಂಸ್ಥೆ ಆಗಬೇಕು. ಅದಕ್ಕೆ ನಾವು ಭಾರತ ಸರ್ಕಾರದ ಕೃಪೆಯಿಂದ ನಮ್ಮ ಶಾಲೆಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ. 5th ಸ್ಟ್ಯಾಂಡರ್ಡಿಂದ PU ಮಕ್ಕಳಿಗೆ ಸುಮಾರು 180 ಎಕ್ಸ್ಪಿರಿಮೆಂಟ್, ರೋಬೋಟೆಕ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆನ್ಸಾರ್ನ ಯೂಸ್ ಮಾಡಿ ಡಿಫರೆಂಟ್ ಟೈಪ್ ಆಫ್ ಎಕ್ವಿಪ್ಮೆಂಟ್ಸ್, ಹೀಗೆ 168 ಪ್ರಯೋಗವನ್ನು ನಮ್ಮ ಮಕ್ಕಳು ಕಲಿತು ಸ್ವತಃ ತಮ್ಮ ಇಚ್ಛೆಯಲ್ಲೇ ಮಾಡ್ತಾರೆ. ಹಾಗೆ PUCಗೂ ಸಹ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಕಂಪ್ಯೂಟರ್ ಅತ್ಯುತ್ತಮವಾದ ಲ್ಯಾಬ್ ಇದೆ. ಅತ್ಯುತ್ತಮವಾದ ಶಿಕ್ಷಕರಿದ್ದಾರೆ. ನುರಿತ ಅನುಭವ ಇರೋದು ಮಕ್ಕಳಿಗೆ, ಸ್ಲೋ ಲರ್ನರ್ಸಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಚೆನ್ನಾಗಿ ಕಲಿಸುವಂಥ ಒಂದು ಪರಿಪಾಠ ನಾವು ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡಿರೋದರಿಂದ ದ ಆರ್ಟ್ ಆಫ್ ಟೀಚಿಂಗ್ಗೆ ನಾವು ತುಂಬ ಇಂಪಾರ್ಟೆನ್ಸನ್ನು ಕೊಡ್ತೀವಿ. ಟೀಚರ್ಸಿಗೆ ಅದರ ಬಗ್ಗೆ ಟ್ರೈನಿಂಗ್ ಸಹ ಕೊಡ್ತೀವಿ. ಮಕ್ಕಳಿಗೆ ಯಾವ ರೀತಿಯಲ್ಲಿ ಪಾಠ ಮಾಡಬೇಕು,
ಮಕ್ಕಳ ಮನಸ್ಸನ್ನು ಕೇಂದ್ರೀಕರಿಸೋದು ಹೇಗೆ, ಕ್ಲಾಸ್ ಕಂಟ್ರೋಲ್ ಹೇಗೆ ಮಾಡಬೇಕು, ಬರೀ ಪಾಠದ ಜೊತೆ ಆ್ಯಕ್ಟಿವಿಟೀಸನ್ನು ಯಾವ ರೀತಿಯಲ್ಲಿ ಬೆಳೆಸ್ಕೊಂಡು ಬರಬೇಕು, ಮಕ್ಕಳಿಗೆ ಆ್ಯಕ್ಟಿವಿಟೀಸಿಂದ ಬರುವಂಥ ಜ್ಞಾನವೇ ಪರ್ಮನೆಂಟಾಗಿರಲಿಕ್ಕೆ ಸಾಧ್ಯ ಅಂತ ಹೇಳಿ ಅತಿ ಉನ್ನತವಾದ ಶಿಕ್ಷಣವನ್ನು ಕೊಡ್ತಾ ಬರ್ತಿದ್ದೀವಿ. ಇದರ ಫಲವಾಗಿ PUCಯಲ್ಲಿ ಅತ್ಯುತ್ತಮ ರಿಸಲ್ಟ್. ಈಗಾಗಲೇ ನೀಟ್ ಆ್ಯಂಡ್ JEE ಎಕ್ಸಾಮಿಗೆ ಮಕ್ಕಳು ಪ್ರಿಪೇರ್ ಆಗಿದ್ದಾರೆ. ಅದನ್ನು ಏಪ್ರಿಲಲ್ಲಿ ಬರಿತಾ ಇದ್ದಾರೆ. ನಮ್ಮ ಸಂಸ್ಥೆಗೆ ಮಕ್ಕಳ ಪ್ರವೇಶ ಪ್ರಾರಂಭವಾಗಿದೆ. ಪ್ಲೇ ಹೋಮಿಂದ PU ತಾವುಗಳು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಸಂಸ್ಥೆಯನ್ನು ಆರಿಸಿಕೊಂಡು ಅಡ್ಮಿಷನ್ ಮಾಡಿದೇ ಆದರೆ ನಿಜವಾಗಲೂ ನಮ್ಮ ಪ್ರಯತ್ನದಿಂದ ನಿಮ್ಮ ಇಚ್ಛೆಯನ್ನು ನೆರವೇರಿಸುವ ಕಡೆಗೆ ನಾವು ಪ್ರಯತ್ನವನ್ನು ಪಡ್ತೀವಿ. ನಮ್ಮ ಸಂಸ್ಥೆಗೆ ಅಡ್ಮಿಷನಿಗೆ ಮಾರ್ನಿಂಗ್ 9ರಿಂದ 4 ಗಂಟೆಗೆ ಆಫೀಸ್ ಓಪನ್ ಇರುತ್ತೆ. ಆ ಸಮಯದಲ್ಲಿ ಪೋಷಕರು ಬಂದು ತಮ್ಮ ಮಕ್ಕಳ ಪ್ರವೇಶವನ್ನು ಪಡೆದುಕೊಳ್ಬಹುದು. ಅವರಿಗೂ ಸಹ ಶುಭವಾಗಲಿ, ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ಶುಭಾಶಯವನ್ನು ಕೋರುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭೋದಯ. ನಾನು ಪೊನ್ನಿಮಠ ಪ್ರದೀಪ್, 61 ಸರ್ವದೇವತಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ. ಈ ದಿನ ನಮ್ಮ ಕಾಲೇಜಿಗೆ ದ್ವಿತೀಯ PUCಯಲ್ಲಿ 100% ಫಲಿತಾಂಶ ಬಂದಿದೆ. ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗ ಎರಡರಲ್ಲೂ ಕೂಡ 100% ಫಲಿತಾಂಶ ಬಂದಿದೆ. ಹಾಗೂ ಇಲ್ಲಿ ಓದಿರುವ ಎಲ್ಲ ಮಕ್ಕಳು ಕೂಡ ಡಿಸ್ಟಿಂಕ್ಷನ್ ಹಾಗೂ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಅದು ಕೂಡ ಹೆಮ್ಮೆಯ ವಿಷಯ. ಇದಕ್ಕಾಗಿ ನಾನು ಎಲ್ಲ ಪೋಷಕರಿಗೆ, ಮಕ್ಕಳಿಗೆ ಹಾಗೂ ಉಪನ್ಯಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಇದಕ್ಕೆ ಸಹಕಾರ ನೀಡಿದ ಆಡಳಿತ ಮಂಡಳಿಯವರಿಗೂ ಕೂಡ ಧನ್ಯವಾದ. ನಮ್ಮ ಕಾಲೇಜಿನಲ್ಲಿ ಶೈಕ್ಷಣಿಕ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎಲ್ಲ ರೀತಿಯ ಸೌಕರ್ಯ ಇದೆ. ಬಸ್ ಸೌಕರ್ಯ ಇರುತ್ತದೆ. ಇದರ ಒಂದು ಲಾಭವನ್ನು ಪೋಷಕರು ಉಪಯೋಗಿಸಿಕೊಂಡು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಈ ನಮ್ಮ ಕಾಲೇಜಿಗೆ ಮಕ್ಕಳನ್ನು ಸೇರಿಸಿದರೆ ಮಕ್ಕಳಿಗೆ ಎಲ್ಲ ರೀತಿಯ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಶ್ರಮಿಸುವ ಭರವಸೆಯನ್ನು ನೀಡ್ತಾ ಇದ್ದೇನೆ. ಹಲೋ, ನಾನು ಅಸ್ಮಿನಾ KL ಸರ್ವದೇವತದಲ್ಲಿ ಓದ್ತಾ ಇದ್ದೀನಿ. ನಾನು ಈಗ ಸೆಕೆಂಡ್ PU ಎಕ್ಸಾಮಲ್ಲಿ 94.50% ತೆಗೆದಿದ್ದೀನಿ. ಇಲ್ಲಿಗೆ ಸೇರಲಿಕ್ಕೆ ನಂದು ಅಕ್ಕ ಇಲ್ಲಿ PU ಮಾಡಿದರು. ಅದಕ್ಕೆ ಅವರು ನನ್ನ ಹತ್ರ ಇಲ್ಲೇ ಸೇರು ಅಂತ ಹೇಳ್ಬಿಟ್ಟು ಅವ್ರು ಅಡ್ವೈಸ್ ಕೊಟ್ಟು ನಾನಿಲ್ಲಿ ಸೇರಿದ್ದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಹಿಂಗೆ ಆಗುತ್ತೆ ಅಂತ. ಇಲ್ಲಿ ನಾನು ಇಷ್ಟೊಳ್ಳೆ ಬಾಂಡ್ಸ್ ಮಾಡ್ತೀನಿ, ಇಷ್ಟು ಒಳ್ಳೆ ಟೀಚರ್ಸ್, ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಅವ್ರನ್ನೆಲ್ಲ ಮೀಟ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಪ್ರಿನ್ಸಿಪಲ್ ಆಗಲಿ, ಮ್ಯಾನೇಜ್ಮೆಂಟ್ ಅವರಾಗಲಿ, ಟೀಚರ್ಸ್ ಆಗಲಿ, ಯಾವಾಗಲೂ ಏನಕ್ಕೆ ಬೇಕು ಅದಕ್ಕೆಲ್ಲ ಫುಲ್ ಸಪೋರ್ಟ್ ಕೊಟ್ಟಿದ್ದರು. ಏನಾದರೂ ಡೌಟ್ಸ್ ಇದ್ದರೂ ನಮಗೊಂದು ಹೆದರಿಕೆ ಇಲ್ಲದೆ ಕೇಳಲಿಕ್ಕೆ ಆಯ್ತಾಯಿತು. ಮತ್ತು ನಂದು ಪೇರೆಂಟ್ಸ್ ಆಬ್ವಿಯಸ್ಲಿ ತುಂಬ ಹೆಲ್ಪ್ ಮಾಡಿದ್ರು. ಯಾವಾಗಲೂ ಪ್ರೆಷರ್ ಕೊಟ್ಟಿಲ್ಲ ನನಗೆ. ಇಲ್ಲೂ ಅಷ್ಟೇ, ಕಾಲೇಜಲ್ಲಿ ಅವರು ಪ್ರೆಷರ್ ಕೊಟ್ಟು ಕಲಿಸಿಲ್ಲ. ನನಗೆ ಎಷ್ಟು ಬೇಕು ನನ್ನ ಇಷ್ಟದಲ್ಲಿ ಕಲ್ತಿದ್ದು. ಅವರು ಸಪೋರ್ಟ್ ಮಾಡಿದ್ರು. ಪ್ರೆಷರ್ ಮಾಡಿದರೆ ನಮಗೆ ಜಾಸ್ತಿ ಕಲೀಲಿಕ್ಕೆ ಆಯ್ತಾಯ್ತಿಲ್ಲ. ಆದರೆ ಅವರು ಸಪೋರ್ಟ್ ಮಾಡಿ ಫುಲ್ಲು ಹೆಲ್ಪ್ಫುಲ್ ಆಗಿದ್ದರು. ಅದಕ್ಕೆ ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕಾಯಿತು. ಮತ್ತು ನನಗೆ ಅದು ಪೇರೆಂಟ್ಸಿಗೆ, ಟೀಚರ್ಸಿಗೆ, ಇಲ್ಲಿದು ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಅವರಿಗೆಲ್ಲ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಅವರಿಂದ ಇಷ್ಟವಾಗಿದ್ದು. ಮತ್ತು ಆಬ್ವಿಯಸ್ಲಿ ನಂದು ಫ್ರೆಂಡ್ಸು ನನ್ನ ಜೊತೆ ಅಷ್ಟು ಸಪೋರ್ಟಿವ್ ಆಗಿದ್ದರು. ಎಲ್ಲರೂ ಚೆನ್ನಾಗಿದ್ದರು ಅಷ್ಟೇ. ಫ್ಯೂಚರಲ್ಲಿ ನಾನು ನೆಕ್ಸ್ಟ್ BCom+ACCA ಮಾಡೋಣ ಅಂತಿದ್ದೀನಿ. ಆದರೂ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀನಿ. ನೋಡೋಣ, ಕಾಲೇಜಸ್ ವಿಸಿಟ್ ಮಾಡಿ ಡಿಸೈಡ್ ಮಾಡೋಣ ಅಂತ ಇದ್ದೀನಿ. ಥ್ಯಾಂಕ್ ಯು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.